ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ನನಗೆ ಎಗ್ ಅಂದರೆ ಇಷ್ಟ ಇಲ್ಲ ಅಥವಾ ಶ್ರಾವಣ ನಾನು ಎಗ್ ತಿನ್ನೋದಿಲ್ಲ, ಆದರೆ ಕೇಕ್ ಅಂದರೆ ತುಂಬಾ ಇಷ್ಟ. ಮನೆಯಲ್ಲೇ ತುಂಬ ಸುಲಭವಾಗಿ ಕೇಕ್ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋಕ್ಕೆ ಓವನ್ ಕೂಡ ಬೇಕಾಗಿಲ್ಲ. ಇಲ್ಲಿ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ. ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಸಕ್ಕರೆ ಪುಡಿ, ಹಾಗೆ ಇದಕ್ಕೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಿದ್ದೀನಿ. ಹಾಗೆ ಅದೇ ಸ್ಪೂನಲ್ಲಿ ನಾನು 1/4 ಸ್ಪೂನಷ್ಟು ಮನೆಯಲ್ಲೆಲ್ಲ ಬಳಸ್ತೀವಲ್ಲ ಅಡುಗೆ ಸೋಡಾ, ಅದನ್ನು 1/4 ಸ್ಪೂನಷ್ಟು ತಗೊಂಡಿದ್ದೀನಿ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಸಣ್ಣ ಉಪ್ಪು, ಇದಕ್ಕೀಗ ಕೋಕೋ ಪೌಡರನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು 3 ಸ್ಪೂನಷ್ಟು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಇದೇ ಕೋಕೋ ಪೌಡರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಸ್ಟ್ರಾಂಗ್ ಇರುತ್ತೆ ಮತ್ತು ಒಂದು ಮೀಡಿಯಮ್ ಫ್ಲೇವರ್ ಇರುತ್ತೆ. ಸ್ಟ್ರಾಂಗ್ ಇರೋ ಅಂಥ ಕೋಕೋ ಪೌಡರ್ ತಗೊಂಡ್ರೆ 2 ಸ್ಪೂನಷ್ಟು ಹಾಕಿ ಸಾಕು. ಮೀಡಿಯಮ್ ಫ್ಲೇವರ್ ಇರುವಂತಹ ಕೋಕೋ ಪೌಡರ್ ತಗೊಂಡ್ರೆ 3 ಅಥವಾ 4 ಸ್ಪೂನಷ್ಟು ಬೇಕಾದ್ರೂ ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೀಗ ನಾವು ಅರ್ಧ ಕಪ್ಪದಷ್ಟು ಕಾಯಿಸಿ ಆರಿಸಿಟ್ಕೊಂಡಿರುವಂತಹ ಹಾಲು ಹಾಕ್ತಾಯಿದ್ದೀನಿ. ಮೈದಾ ಮತ್ತು ಸಕ್ಕರೆ ತಗೊಂಡಂತಹ ಬೌಲಲ್ಲೇ ನಾನು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಬೌಲಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಈಗ ಇದೇ ಬೌಲಲ್ಲಿ ಅರ್ಧ ಬೌಲಷ್ಟು ಸನ್ಫ್ಲವರ್ ಆಯಿಲು, ಮನೆಯಲ್ಲಿ ಯಾವುದು ಅಡುಗೆ ಮಾಡೋದಕ್ಕೆ ಎಣ್ಣೆನ ಯೂಸ್ ಮಾಡ್ಕೊತೀರಾ ಅದೇ ಎಣ್ಣೆನ ಅರ್ಧ ಬೌಲಷ್ಟು ತೊಗೊಂಡು ಇದಕ್ಕೆ ಸೇರಿಸ್ಕೊಳ್ಳಿ. ಇದನ್ನೀಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೀಗ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್, ಇಷ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ ಮತ್ತು ನೀವು ಹೊರಗಡೆ ತಿನ್ನೋದೇ ಬಿಟ್ಬಿಡ್ತೀರ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಚಾಕ್ಲೇಟ್ ಇಷ್ಟಪಡೋರ್ಗಂತೂ ಸೂಪರಾಗಿ ಈ ಟೇಸ್ಟ್ ಇಷ್ಟ ಆಗುತ್ತೆ. ಇದನ್ನೆಲ್ಲ ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಮಾಡೋದಕ್ಕೆ ಓವನ್ ಕೂಡ ಬೇಕಾಗಿಲ್ಲ. ಓವನ್ ಇಲ್ಲದೇನೂ ಕೂಡ ನಾವು ಮನೇಲಿ ಆರಾಮಾಗಿ ಕೇಕನ್ನು ಮಾಡ್ಕೋಬೋದು. ಕೋಕೋ ಪೌಡರ್ ಆಗಲಿ ಅಥವಾ ಬೇಕಿಂಗ್ ಪೌಡರ್ ಆಗಲಿ ತುಂಬ ಕಾಸ್ಟ್ಲಿ ಏನಲ್ಲ. 80 ರುಪೀಸ್ದು ಒಂದು ಬಾಕ್ಸ್ ಕೂಡ ಬರುತ್ತೆ. ಆ ಒಂದು ಬಾಕ್ಸಲ್ಲಿ 3 ಟೈಮ್ ಈಗ ತೋರಿಸಿರೋ ಹಾಗೆ 3 ಸರಿ ಕೇಕ್ ಕೂಡ ರೆಡಿ ಮಾಡ್ಕೋಬೋದು. ಮತ್ತೆ ಆಗ್ತಡ ಆ ರೀತಿ ತೊಗೊಂಬನ್ನಿ, ಮನೆಯಲ್ಲೇ ಕೇಕ್ ರೆಡಿ ಮಾಡಿಕೊಂಡು ತಿನ್ನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ, ಈ ರೀತಿ ಇಷ್ಟು ಗಟ್ಟಿಯಾಗಿ ಕೇಕ್ ಬ್ಯಾಟರ್ ರೆಡಿ ಆಗಬೇಕು. ತುಂಬ ತೆಳುವಾದರೆ ಚೆನ್ನಾಗೇ ಬರೋದಿಲ್ಲ. ನಾನು ತೋರಿಸಿದಂಥ ಅಳತೆಗೆ ನೀವು ತೊಗೊಂಡ್ರೆ ಇದೇ ರೀತಿ ಕೇಕ್ ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ಇದನ್ನೀಗ ನಾವು ಓವನ್ ಇಲ್ಲದೇ ಮನೆಯಲ್ಲೇ ಹೇಗೆ ಕೇಕ್ ಮಾಡ್ಕೊಂಡ್ವಿ ಅಥವಾ ಕೇಕ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೀಗ ಈ ರೀತಿ ಪ್ಯಾನ್ ತೊಗೊಳ್ಳಿ. ಅದು ನಾನ್ ಸ್ಟಿಕ್ ಆಗಿರಬೇಕು, ಹಾಗೆ ತುಂಬ ದಪ್ಪ ತಳ ಇರುವಂತಹ ಪ್ಯಾನ್ ಆಗಿರಬೇಕು. ಆ ರೀತಿ ಪ್ಯಾನ್ ತೊಗೊಂಡು ಇದಕ್ಕೀಗ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವಿಲ್ಲಿ ಯಾವುದೇ ಬಟರ್ ಪೇಪರ್ನ ಯೂಸ್ ಮಾಡ್ಕೊತಾ ಇಲ್ಲ, ಹಾಗಾಗಿ ಇದಕ್ಕೆ ಎಣ್ಣೆನ ಚೆನ್ನಾಗಿ ಸುತ್ತಲೂ ನೀಟಾಗಿ ಸವರ್ಬಿಟ್ಟು ರೆಡಿ ಮಾಡ್ಕೊಳ್ಳಿ. ಈಗ ರೆಡಿ ಮಾಡಿಟ್ಕೊಂಡಂತಹ ಚಾಕ್ಲೇಟ್ ಕೇಕ್ ಬ್ಯಾಟರ್ನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡು ಕೇಕ್ನ ಬೇಯೋದಕ್ಕೆ ಇಟ್ಬಿಡೋಣ. ಈಗ ಸ್ಟವ್ ಹಚ್ಬಿಟ್ಟು ಸ್ಟವ್ನ ಲೋ ಫ್ಲೇಮಿಗೆ ಇಟ್ಬಿಡಿ. ಅದ್ರ ಮೇಲೆ ಪ್ಯಾನ್ ಇಟ್ಟು ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ಟು 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಇದನ್ನೀಗ ತೆಗೆದ್ಬಿಟ್ಟು ಈಗ ಸ್ಟವ್ ಮೇಲೆ ಈ ರೀತಿ ತವನ ಇಟ್ಬಿಡಿ. ಆ ತವದ ಮೇಲೆ ರೆಡಿ ಮಾಡಿಟ್ಕೊಂಡಂತಹ ಕೇಕ್ ಪ್ಯಾನ್ ಇರುತ್ತಲ್ಲ ಅದನ್ನು ಇಟ್ಬಿಟ್ಟು ಮತ್ತೆ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ.
ಯಾವಾಗಲೂ ಸ್ಟವ್ ಲೋ ಫ್ಲೇಮಲ್ಲೇ ಇರಬೇಕು. ಲೋ ಫ್ಲೇಮಲ್ಲೇ ಕೇಕ್ ಕೂಡ ರೆಡಿ ಆಗಬೇಕು. ಯಾವುದೇ ಕಾರಣಕ್ಕೂ ಮೇಲುಗಡೆ ಪ್ಲೇಟ್ನ ಪದೇ ಪದೇ ತೆಗೆದು ನೋಡಿದ್ದಕ್ಕೆ ಹೋಗಬೇಡಿ. ಪದೇ ಪದೇ ತೆಗೆದು ನೋಡ್ತಾ ಇದ್ದರೆ ಕೇಕ್ ಬ್ಯಾಟರ್ ಉಕ್ಕಿ ಬಂದ್ಬಿಡುತ್ತೆ. ಕೇಕ್ ಚೆನ್ನಾಗೇ ಆಗೋದಿಲ್ಲ. ಈಗ ಕೇಕ್ ಆಗಿದೆ ಅಂತ ಹೇಗೆ ಗೊತ್ತಾಗಬೇಕು ಅಂದರೆ, ಈ ರೀತಿ ಒಂದು ಸ್ಟಿಕ್ಕು ಅಥವಾ ಚಾಕು ಯಾವುದಾದ್ರೂ ಇಟ್ಟು ನೋಡಿ. ಆ ಕೇಕ್ ಬ್ಯಾಟರ್ ಇದಕ್ಕೆ ಅಂಟಲಿಲ್ಲ ಅಂದರೆ ಕೇಕ್ ಕೂಡ ರೆಡಿಯಾಗಿದೆ ಅಂತ. ಇದನ್ನೀಗ ಪೂರ್ತಿ ತಣ್ಣಗಾಕೆ ಬಿಟ್ಬಿಡಬೇಕು. ಇದು ಪೂರ್ತಿ ತಣ್ಣಗಾದ ನಂತರ ಈ ರೀತಿ ಕೇಕು ರೆಡಿಯಾಗಿರುತ್ತೆ. ತುಂಬಾ ಸಾಫ್ಟ್ ಇರುತ್ತೆ. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಗ್ ಹಾಕಿ ಮಾಡೋದಕ್ಕಿಂತ ಈ ರೀತಿ ಮೊಸರು ಹಾಕಿ ಮಾಡೋದ್ರಿಂದ ಕೇಕು ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಎಲ್ಲ ಒಂದು ಪ್ಲೇಟಿಗೆ ತೆಗೆದುಬಿಡೋಣ. ಈಗ ನಾವು ಇದಕ್ಕೆ ಮೇಲ್ಗಡೆ ಹಾಕೋದಕ್ಕೆ ಚಾಕ್ಲೇಟ್ ಸಾಸ್ನ ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಈಗ ತೋರಿಸ್ತೀನಿ ಬನ್ನಿ. ಈಗ ನಾನು ಒಂದು ಪ್ಯಾನು ಅಥವಾ ಕಡಾಯಿ ಯಾವುದಾದ್ರೂ ತೊಗೊಳ್ಳಿ. ದಪ್ಪ ತಳ ಇರುವಂತಹ ಪಾತ್ರೆ ಮಾತ್ರ ತೊಗೋಬೇಕು. ಅರ್ಧ ಕಪ್ಪಷ್ಟು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಕಾಯಿಸಿ ಆರಿಸಿಟ್ಕೊಂಡಂತಹ ಹಾಲು, ಇದನ್ನೀಗ ನಾವು ಒಂದು ಅರ್ಧ ಕಪ್ಪು ಅಥವಾ ಅರ್ಧಕ್ಕಿಂತ ಒಂದು ಸ್ವಲ್ಪ ಮುಕ್ಕಾಲು ಕಪ್ ಅಷ್ಟಾದ್ರೂ ಹಾಲನ್ನ ಹಾಕ್ಕೋಬೋದು. ಇದಕ್ಕೀಗ 1 ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಬೆಣ್ಣೆ ಇದರಲ್ಲೇ ಕರಗಬೇಕು. ಒಂದು ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಬೇಯ್ತಾ ಬೇಯ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ಅದು ಚಾಕ್ಲೇಟ್ ಸಾಸ್ ಕೂಡ ರೆಡಿ ಆಗಿಬಿಡುತ್ತೆ. ಇದನ್ನೀಗ ಪೂರ್ತಿ ತಣ್ಣಗಾಕೆ ಬಿಟ್ಬಿಡೋಣ. ಇದೀಗ ಪೂರ್ತಿ ತಣ್ಣಗಾದ ನಂತರ ಮಾಡಿ ಇಟ್ಕೊಂಡಂತಹ ಚಾಕ್ಲೇಟ್ ಮೇಲೆ ನೀಟಾಗಿ ಹಾಕ್ಕೊಳ್ತಾ ಹೋಗಿ. ಇದ್ರ ಜೊತೆಗೆ ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಅಥವಾ ಚಾಕ್ಲೇಟ್ನೇ ಪೀಸ್ ಮಾಡಿ ಕೂಡ ಹಾಕ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಚಾಕ್ಲೇಟ್ ಸಾಸ್ ಎಲ್ಲ ಮೇಲ್ಗಡೆ ಹಾಕ್ಬಿಟ್ಟು ನೀಟಾಗಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊತಾ ಹೋಗಿ. ಕೇಕ್ ತುಂಬ ಸಾಫ್ಟ್ ಇರೋದ್ರಿಂದ ಬೇಗನೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಇದಕ್ಕೀಗ ಡ್ರೈ ಫ್ರೂಟ್ಸು ಅಥವಾ ಚಾಕ್ಲೇಟು ಮೇಲ್ಗಡೆ ಏನಾರ ಡೆಕೋರೇಟ್ ಮಾಡ್ಕೊಂಬಿಡೋಣ. ನಾನಿವತ್ತು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನೀಗ ಮೇಲ್ಗಡೆ ಎಲ್ಲ ನೀಟಾಗಿ ಹಾಕ್ಕೊತಿದ್ದೀನಿ. ನಮ್ಮ ಮನೆಯಲ್ಲಂತೂ ತುಂಬಾ ಇಷ್ಟಪಟ್ಟು ತಿಂದರು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟರು. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಈಸಿಯಾಗಿ ಮನೆಯಲ್ಲೇ ಹೇಗೆ ಕೇಕು ಅಥವಾ ಅಡುಗೆಗಳನ್ನು ಮಾಡ್ಕೋಬೋದು ಅಂತ ನಾನು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ನೋಡಿ ಈಗ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ.